ಕೆಲವು ಬಾರಿ ನನಗನ್ಸುತ್ತೆ KS ಪ್ರತಿ ಬಾರಿ ಕರೆದಾಗಲೂ ಕೂಡ ನಾನು ಅಪ್ಲಿಕೇಶನ್ ಹಾಕ್ತಾ ಇರ್ತೀನಿ, ಪರೀಕ್ಷೆಯನ್ನು ಬರಿತಾ ಇರ್ತೀನಿ. ಅವಾಗೆಲ್ಲ ನನಗನ್ಸುತ್ತೆ ಇದು ನನ್ನಿಂದ ಸಾಧ್ಯನಾ, ನಾನು ಎಕ್ಸಾಮ್ ಪಾಸ್ ಮಾಡೋಕ್ಕಾಗತ್ತಾ? ಎಲ್ಲರೂ ಎಷ್ಟೆಲ್ಲ ಓದ್ತಾ ಇದ್ದಾರೆ, ನಾನು ಚೂರು ಪಾರು ಓದ್ಕೊಂಡು ಪಾಸ್ ಮಾಡೋದು ಹೌದಾ? ಆ ಭಯ ಅನ್ನೋದೇ ನನ್ನನ್ನು ಕಾಡಕ್ಕೆ ಹಿಡಿದ್ಬಿಡ್ತು. ಸ್ನೇಹಿತರೆ, KS ಎಕ್ಸಾಮ್ ಅನ್ನುವಂಥದ್ದು ಯಾವುದು ಕಷ್ಟ ಅನ್ಕೊತೀವೋ ಅದನ್ನೇ ನಾವು ಟ್ರೈ ಮಾಡಬೇಕಾಗುತ್ತೆ ಜೀವನದಲ್ಲಿ. ಅದಕ್ಕೆ ಸಿಂಪಲ್ ಉದಾಹರಣೆಗಳನ್ನು ನಾನು 2 ಉದಾಹರಣೆ ಹೇಳ್ತೇನೆ. ಅದು ನನ್ನ ಸ್ವಂತ ಉದಾಹರಣೆಗಳನ್ನ ಹೇಳ್ತೇನೆ. ಸ್ನೇಹಿತರೆ, ನಾನು ಡಿಗ್ರಿಯಲ್ಲಿರಬೇಕಾದ್ರೆ ನಾನು ಆ ಕಡೆ ಟಾಪರು ಅಲ್ಲ, ಆ ಕಡೆ ಲಾಸ್ಟ್ ಬೆಂಚರು ಅಲ್ಲ, ಮಿಡ್ಲ್ ಬೆಂಚರ್. ಹೀಗೆ ಒಂದು ಕಾಲೇಜ್ ಆ್ಯನ್ಯುವಲ್ ಡೇ ದಿನ ಲಾಸ್ಟ್ ಸೆಮ್ಮಲ್ಲಿ ನನಗೆ ಆ್ಯನ್ಯುವಲ್ ಫಂಕ್ಷನನ್ನು ಮಾಡಿದ್ರು. ಅದರಲ್ಲಿ ಎಂಟ್ರಪ್ರಿನಿಯರ್ಶಿಪ್ಪಲ್ಲಿ ಒಂದು ಪ್ರೋಗ್ರಾಮನ್ನು ಕಂಡಕ್ಟ್ ಮಾಡಿದ್ರು. ಆ ಪ್ರೋಗ್ರಾಮ್ನಲ್ಲಿ ಎಲ್ಲರೂ ಕೂಡ ಬೆಸ್ಟ್ ಎಂಟ್ರಪ್ರಿನಿಯರ್ನ ಮತ್ತು ಅವರ ಒಂದು ಬಿಸ್ನೆಸ್ ಐಡಿಯಾಲಜಿಗಳನ್ನು ಹೇಳುವಂಥ ಒಂದು ಕಾರ್ಯಕ್ರಮ, ಸೆಮಿನಾರ್ ಇತ್ತು ಇದರಲ್ಲಿ. ಇದನ್ನು ನಾನು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನುವಂಥ ಒಂದು ತಲೆಯಲ್ಲಿ ಬಂತು ನನಗೆ. ಬಟ್ ಆ ಪ್ರೋಗ್ರಾಮಿಗೆ, ಆ ಪರ್ಟಿಕ್ಯುಲರ್ ಆದಂಥ ಕಾನ್ಸೆಪ್ಟಿಗೆ ಟಾಪರ್ಸ್ಗಳು ಮಾತ್ರ, ಏನು 500ಗೆ 990+ ತಗೊಂಡವರು ಮಾತ್ರ ಇದಕ್ಕೆ ಕಾಂಪಿಟೇಷನ್ಗೆ ಬಂದರು. ನನಗೆ ಒಂದು ಭಯ ಅನ್ನೋದಿತ್ತು, ಇದರಲ್ಲಿ ನಾನೇನಾದರೂ ಪಾರ್ಟಿಸಿಪೇಟ್ ಮಾಡಿ ಹೇಳೋಕ್ಕೆ ಬರದೆ, ಸೆಮಿನಾರ್ ಮಾಡೋಕ್ಕೆ ಬರದೆ ಎಲ್ಲರ ನೆಗೆಗೆ ಪಾತ್ರನಾಗ್ತೀನೋ ಅನ್ನುವಂಥ ಭಯ ಇತ್ತು. ಆದರೆ ಒಳಗಡೆ ಏನೋ ಒಂದರ ಹುಮ್ಮಸ್ಸು, ಧೈರ್ಯ, ಬಂಡತನದ ಧೈರ್ಯ. ಇವರಿಗೆಲ್ಲರಿಗೂ ನಾನು ಇಷ್ಟು ವರ್ಷ ನಾನು ಏನೂ ಮಾಡಲಿಲ್ಲ, 3 ವರ್ಷದಿಂದನೂ, ಈ ವರ್ಷ ಏನಾದರೂ ಒಂದು ಮಾಡಲೇಬೇಕು, ಇವರೆಲ್ಲರೂ ನನ್ನ ಕಾಲೇಜ್ ನನ್ನ ಕಡೆ ತಿರುಗು ಹಾಗೆ ಮಾಡಲೇಬೇಕು ಅನ್ನುವಂಥದ್ದೊಂದು ತಲೆಯಲ್ಲಿ ಓಡ್ತಾ ಇತ್ತು ನನಗೆ. ಏನಾದರೂ ಆಗಲಿ ಅಂತ ಹೇಳಿ ಹೆಸರನ್ನು ಕೊಟ್ಟೇ ಬಿಟ್ಟೆ. ಹೆಸರು ಕೊಟ್ಟರ ಮೇಲೆ ಎಲ್ಲರೂ ಗಮನ ನನ್ನ ಕಡೆ ಆಯ್ತು. ನಿನ್ನಿಂದ ಆಗುತ್ತಾ ಇದು? ಅವರೆಲ್ಲ ಟಾಪರ್ಸ್ ಇದ್ದರೆ ನೀನು ಹೋಗಿ ಸೆಮಿನಾರ್ ಮಾಡೋದು ಹೌದಾ? ಆಗುತ್ತಾ? ಸರಿಯಾಗಿ ನಂಗೆ PPT ಕೂಡ ಮಾಡೋಕ್ಕೆ ಬರ್ತಿರಲಿಲ್ಲ, ನನ್ನ ಹತ್ರ ಲ್ಯಾಪ್ಟಾಪ್ ಕೂಡ ಇರಲಿಲ್ಲ. ಹೇಗೋ ಕಷ್ಟಪಟ್ಟು PPT ಮಾಡಿಕೊಂಡು ಪಾರ್ಟಿಸಿಪೇಟ್ ಅಂತ ಮಾಡಿದೆ. ಹೇಳೋದು ಸೆಮಿನಾರ್ನ ಸಂದರ್ಭದಲ್ಲಿ ಸಾವಿರಾರು ಸ್ಟೂಡೆಂಟ್ಸ್ಗಳು ನನ್ನ ಎದುರಿಗಿದ್ರು. ಸೆಮಿನಾರ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅದು ಎಷ್ಟು ಬಾರಿ ಬಿತ್ತಿದ್ದೇನೋ, ಬೆವರಿ ಬಾಯಿ ಹೇಳೋದಕ್ಕೆ ತಲೆಯಲ್ಲಿ 1000 ಯೋಚನೆಗಳು ಹೇಳ್ತಾ ಇದೆ, ಬಾಯಲ್ಲಿ ಬರ್ತಾಯಿಲ್ಲ. ತುಟಿ ಒಣಗುತ್ತೆ, ಬಾಯಲ್ಲಿ ನೀರು ಆಸರಾಗುತ್ತೆ. ಈ ರೀತಿಯಾದ ಕಷ್ಟದಲ್ಲೂ ಕೂಡ ನಾನು ಆ ಸೆಮಿನಾರ್ನ ಕಂಪ್ಲೀಟ್ ಮಾಡಿ ಪ್ರೈಸ್ ಅನ್ನುವಂಥದ್ದು 3rd ಪ್ಲೇಸ್ ಬಂತು. ನನಗೆ ಪ್ರೈಸ್ ಫಸ್ಟ್ ಬಂತು, ಸೆಕೆಂಡ್ ಬಂತು, ಅದು ಇಂಪಾರ್ಟೆಂಟ್ ಅಲ್ಲ. ನಾನು ಪಾರ್ಟಿಸಿಪೇಟ್ ಮಾಡಿದೆ. ಇಡೀ ಕಾಲೇಜ್ ನನ್ನ ಕಡೆ ತಿರುಗಿ ನಾನು ಆ ಸೆಮಿನಾರ್ ಅನ್ನುವಂಥದ್ದು ಕಾಮಿಡಿ ರೀತಿಯಾಗಿ ಒಳ್ಳೆ ಬೆಸ್ಟ್ ಸೆಮಿನಾರ್ನ ಅವ್ರು ಕೊಟ್ಟಿರೋದ್ರಲ್ಲಿ, ಆ ಟಾಪರ್ಸ್ ಕೊಟ್ಟಿರೋದ್ರಲ್ಲಿ ಬೆಸ್ಟ್ ಸೆಮಿನಾರ್ ನಾನು ಕೊಟ್ಟೆ. ಅದು ನನಗೆ ತೃಪ್ತಿ ಇದೆ. ಇದು ಒಂದು ಅನುಭವ. ಇನ್ನೊಂದು ಅನುಭವ ನಿಮ್ಮ ಹತ್ರ ಹೇಳ್ತೇನೆ. ಇದೇ ನನ್ನ ಯೂಟ್ಯೂಬ್ ಚಾನಲ್. ಈ ಯೂಟ್ಯೂಬ್ ಚಾನಲ್ ಅನ್ನುವಂಥದ್ದು ಕನಿಷ್ಠ 2 ವರ್ಷ ಆಯಿತು. ನನಗೆ 4ರಿಂದ 5 ಸಬ್ಸ್ಕ್ರೈಬರ್ಸ್ ಈಗ ಇರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಪ್ರತಿ ಬಾರಿನೂ ಕೂಡ ವಿಡಿಯೋ ಹಾಕಿದಾಗಲೂ ಕೂಡ 10, 20, 50, 100 ವ್ಯೂಸ್ಗಳಿತ್ತು. ನನಗೆ ಕೆಲವು ಬಾರಿ ಅನ್ನಿಸ್ತಿತ್ತು, ಯಾಕೆ ಇಷ್ಟೊಂದು ಮಾಡ್ತಾಯಿದ್ದೀನಿ ನಾನು, ನನಗೇನಿದೆ ಪ್ರಯೋಜನ ಇದ್ದರೆ, ಇದರಿಂದ ಇನ್ನೂ ಲಕ್ಷಾಂತರ ರೂಪಾಯಿ ಗಳಿಸ್ತೀನಿ ನಾನು, ಏನಿತ್ತು ಇದರಲ್ಲಿ ಮಾಡುವಂಥದ್ದು? ಫ್ರೆಂಡ್ಸು ಹೇಳ್ತಾಯಿದ್ರು, ಏನೋ 40 ವ್ಯೂಸ್ ಮಾಡ್ತೀಯ, 50 ವ್ಯೂಸ್ ಮಾಡ್ತೀಯ, ಅದು PPT ಸರಿ ಮಾಡೋಕ್ಕೆ ಬರೋದಿಲ್ಲ ನಿನಗೆ, ಹಾಗೆ ಹೀಗೆ ಅಂದ್ಕೊಂಡು. ಆದರೂ ಕೂಡ ಛಲ ಬಿಡದೆ ನಾನು ಮಾಡ್ತಾಯಿದ್ದೀನಿ. ಪ್ರತಿಯೊಂದು ವೀಡಿಯೋಸ್ ಕೂಡ ಪಾಪ ನನ್ನ ಸಬ್ಸ್ಕ್ರೈಬರ್ಸು ಅವರು ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಒಂದು ಬೆಂಬಲವನ್ನು ಇಲ್ಲಿವರೆಗೂ ಕೊಡ್ತಾಯಿದ್ದಾರೆ. ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಈ ಸಬ್ಸ್ಕ್ರೈಬರ್ಸ್ ಮುಂದೂ ಜಾಸ್ತಿ ಆಗ್ಬೋದು ಅಥವಾ ಕಡಿಮೆನೂ ಆಗ್ಬೋದು. ನಾನು ಕೊಡುವಂಥ ಒಂದು ಮಾಹಿತಿ ಅನ್ನುವಂಥದ್ದು ಎಲ್ರಿಗೂ ಇಷ್ಟ ಆಗ್ತಿದೆ ಅಂತ ಭಾವಿಸ್ಕೊಳ್ತಾ, ಅದೊಂದು ನನಗೂ ಹೆಮ್ಮೆಯ ರೀತಿ. ಈಗ ಕೂಡ ಮಾನಿಟೈಸೇಷನ್ ಕೂಡ ಆನ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ನನಗೆ ಪ್ರೌಡಿಂದ ಹೇಳ್ತೇನೆ. ಯಾಕೆಂದರೆ ಇಲ್ಲಿವರೆಗೂ ಹಾಕಿರುವಂಥ ಶ್ರಮಕ್ಕೆ ಪ್ರತಿಫಲ ಸಿಗ್ತಾ ಇದೆ ಅಂದ್ಕೊತೇನೆ. ಅದು ಎಷ್ಟೇ ಬರಲಿ ಅದೇನು ನನಗೆ ಇಂಪಾರ್ಟೆಂಟ್ ಆಗೋದಿಲ್ಲ. ಬಟ್ ಛಲ ಬಿಡದೆ ಬಂದಿರೋದಕ್ಕೆ ಒಂದು ಪ್ರತಿಫಲ ಸಿಗುತ್ತೆ ಅನ್ನುವಂಥದ್ದು ಇವೆರಡು ಉದಾಹರಣೆ. ಯಾಕೆ ನಾನು ಈ ಉದಾಹರಣೆ ನಿಮ್ಮ ಮುಂಚೆಗೆ ಹಂಚ್ಕೊಂಡೆ ಅಂದರೆ, ಪ್ರಯತ್ನ ಮಾಡೋದ್ರಲ್ಲಿ ತಪ್ಪಿಲ್ಲ. 2-3 ಬಾರಿ ಪ್ರಯತ್ನ ಮಾಡಿ, ಅದಾಗಲಿಲ್ಲ ಅಂದಾಗ ನೀವು ಕೈ ಬಿಡೋದ್ರಲ್ಲಿ ನ್ಯಾಯ ಇದೆ. ಅದನ್ನು ಬಿಟ್ಟು ನನ್ನಿಂದ ಸಾಧ್ಯನಾ, ನನ್ನಿಂದ ಅಸಾಧ್ಯ ಅಂದ್ಕೊಂಡು ಈ ಅಪ್ಲಿಕೇಶನ್, ನಾನು ಉದಾಹರಣೆಗೆ ನಾನು KPS ಇದೆ ತೊಗೊಂಡೆ. ನಿಮಗೆ ಎಲ್ಲರೂ ತಹಸೀಲ್ದಾರ್ ಆಗ್ಬೋದು, ಇದಾಗ್ಬೋದು, ಆಯುಕ್ತರಾಗ್ಬೋದು, ಎಲ್ಲೆಲ್ಲ ದೊಡ್ಡ ದೊಡ್ಡ ಪೋಸ್ಟ್ಗಳಿದೆ. ಗ್ರೇಡ್ 1 ಇದೆ, ಗ್ರೇಡ್ B ಇದೆ. ಇದೆಲ್ಲ ನನ್ನಿಂದ ಸಾಧ್ಯನಾ? ನಾವೆಲ್ಲ ಓದಿರೋದು ಕನ್ನಡ ಮೀಡಿಯಮಲ್ಲಿ, ನಾವು ಕಲ್ತಿರೋದು ಅದಕ್ಕಿಂತ ವರ್ಷಾನುಗಟ್ಟಲೆ ಓದಿರ್ತಾರೆ. ಯಾಕೆ ಇವತ್ತು ಅಂಬೇಡ್ಕರ್ ಅವರ ಜನ್ಮದಿನದಿಂದನೇ ನಾನು ಹೇಳ್ತೇನೆ ನಮಗೆ, ಈ ಜನರನ್ನೆಲ್ಲ ಒಗ್ಗೂಡಿಸ್ಕೊಂಡು ಇವರಿಗೆ ಒಂದು ಸಂವಿಧಾನದ ಚೌಕಟ್ಟನ್ನು ಹಾಕಬೇಕು ಅನ್ನುವಂಥದ್ದು ಅವ್ರ ತಲೆಯಲ್ಲಿ ಬಂತು. ವಿರೋಧ ಅನ್ನುವಂಥದ್ದು ಸಾಕಷ್ಟು ಬಾರಿ ನಡೀತು. ಅದಕ್ಕೋಸ್ಕರನೇ ಇದೆಲ್ಲವೂ ಕೂಡ ಅದನ್ನು ಒಂದು ದೊಡ್ಡ ನಿರ್ಧಾರ ತಗೊಂಡು ಇಡೀ ದೇಶಕ್ಕೆ ಒಂದು ಸಂವಿಧಾನದ ಚೌಕಟ್ಟನ್ನು ಹಾಕ್ಕೊಂಡ್ರು. ಆವಾಗಲೇ ಆಗಲ್ಲ, ನನ್ನಿಂದ ಆಗೋದಿಲ್ಲ, ಜನರನ್ನೆಲ್ಲ ಒಟ್ಟು ಮಾಡೋದು ಇವ್ರನ್ನ ಅನ್ನುವಂಥದ್ದು ಅವ್ರ ತಲೆಯಲ್ಲಿ ಏನಾದರೂ ಬಂದಿದ್ದರೆ ಇದು ಮಾಡೋಕ್ಕೆ ಸಾಧ್ಯ ಆಗ್ತಿತ್ತ? ಖಂಡಿತ ಇರಲ್ಲ ಸ್ನೇಹಿತರೆ. ನೋಡಿ, ದೊಡ್ಡವರು ಹೇಳಿದ್ದಾರೆ, ನೋಡಿ, ಪ್ರಯತ್ನ ಮಾಡೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಸ್ನೇಹಿತರೆ. ನೀವು KSಗೆ ಹೊಸಬರಾಗಿರ್ಬೋದು, ಹಳೆಬರಿಗೆ ಏನಾಗಿರುತ್ತೆ, ಈ ಬಾರಿ ಹಿಂದೆ ಬರೆದಂಥ ಎಕ್ಸಾಮಿನ ಒಂದು ಪ್ಯಾಟರ್ನ್ ಆಗಿರ್ಬೋದು, ಒಂದು ಪ್ರಶ್ನೆ ಪತ್ರಿಕೆಯ ಒಂದು ಮಾಹಿತಿ ಅನ್ನುವಂಥದ್ದು ಅವ್ರಿಗೆ ತಿಳಿದಿರುತ್ತೆ. ಈಗ ಹೊಸದಾಗಿ ಡಿಗ್ರಿ ಮುಗಿಸಿ ಬಂದಿರುವಂಥವ್ರು, ಇವತ್ತೇ ಕೊನೆ ಡೇಟ್ ಇದೆ, ಖಂಡಿತವಾಗಿಯೂ ನೀವು ಪ್ರಯತ್ನ ಮಾಡ್ತೀರಿ ಅನ್ನೋದಾದರೆ ಇವತ್ತೇ ಅಪ್ಲಿಕೇಶನನ್ನು ಹಾಕಿ.
ನೀವು ಕ್ವಶನ್ ಪೇಪರ್ನ ಹೇಗೆ ಬರುತ್ತೋ ಏನು ಬರುತ್ತೋ ಅದನ್ನು ನೋಡೋಣ, ಮುಂದೆ ಬರುತ್ತೆ. ಒಂದು ಸರಿ ಮಾಡೋದ್ರಲ್ಲಿ ಪ್ರಯತ್ನ ಒಂದು 5-6 ಒಂದು ಅಟೆಂಪ್ಟ್ ಇರುವಂಥದ್ದು ಇರಲಿ, ಒಂದು ಅಟೆಂಪ್ಟ್ ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ನೋಡೋಣ. ಪ್ರಿಲಿಮ್ಸ್ ಪಾಸ್ ಆಯಿತು ಅಂದರೆ ಯಾವ ಕೋಚಿಂಗ್ ತೊಗೋಬೇಕು, ಯಾವ ರೀತಿಯಾಗಿ ಹೇಳಬೇಕು ಅನ್ನೋ ಕ್ಲಾಸನ್ನು ಕೇಳಬೇಕು, ಅದೆಲ್ಲವನ್ನು ಮುಂದೆ ನಾನು ತಿಳಿಸ್ಕೊಡ್ತೀನಿ. ಅಪ್ಲಿಕೇಶನ್ನ ಹಾಕ್ತಿಲ್ದವರು ಇವತ್ತೇ ಹಾಕಿ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪಿಲ್ಲ. ಶುಭವಾಗಲಿ ಗೆಳೆಯರೆ.